ಬದುಕಲ್ಲಿ ಎಲ್ಲ ರೀತಿಯ ಕಷ್ಟಗಳನ್ನು ಸಹಿಸಿಕೊಂಡು ನೋವನ್ನು ನುಂಗಿ ಹಗಲು ರಾತ್ರಿ ಕಷ್ಟಗಳ ಜೊತೆಗೆ ಹೋರಾಡಿಕೊಂಡು ಅಂದರೆ ಹಗಲು ರಾತ್ರಿ ದುಡಿತಾ ಇದ್ರೂ ಕೂಡ ಕಷ್ಟಗಳೇ ದೂರ ಆಗ್ತಾ ಇಲ್ಲ, ಹೆಂಗಪ್ಪ ನಮ್ಮ ಜೀವನ ಅಂತ ಯೋಚನೆ ಮಾಡುವಂಥವರ ಜೀವನದಲ್ಲೂ ಕೂಡ ಒಂದು ದಿನ ಗುರುರಾಯರ ಆಗಮನ ಅಂದುಕೊಳ್ಳದಂಗೆನೇ ಆಗ್ಬಿಡುತ್ತೆ. ಅಂದರೆ ನಿಮಗೆಲ್ಲ ಒಂದು ಸಲ ಅನಿಸುತ್ತೆ, ನಾನು ಕೂಡ ರಾಯರನ್ನ ಪೂಜಿಸ್ಬೋದಾ, ರಾಯರನ್ನ ಪೂಜಿಸಿದ್ರೆ ನನ್ನ ಕಷ್ಟಗಳು ದೂರ ಆಗ್ಬೋದಾ ಅನ್ನುವಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರ್ತಾ ಇದೆ ಅಂತ ಅಂದರೆ ಇದು ಎಲ್ಲವೂ ಕೂಡ ರಾಯರ ಒಂದು ಅನುಗ್ರಹದ ಸೂಚನೆ. ರಾಯರೇ ನಿಮ್ಮನ್ನು ಬಯಸಿ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀನು ಪೂಜಿಸು, ನನಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನೂ ಸಹ ಇಲ್ಲ, ನೀನು ಶ್ರದ್ಧೆ ಭಕ್ತಿಯಿಂದ ಸ್ವಚ್ಛ ಮನಸ್ಸಿಂದ ನನ್ನ ಪೂಜಿಸ್ತಾ ಬಾ, ಖಂಡಿತ ನಿನ್ನ ಕಾಪಾಡ್ತೀನಿ ಅನ್ನುವಂಥ ಸೂಚನೆಯನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ನಿಮಗೆಲ್ಲ ಕೊಡ್ತಾ ಇದ್ದಾರೆ. ನಾನು ಮತ್ತೊಮ್ಮೆ ಹೇಳ್ತೀನಿ, ಯಾರೇ ಆಗಿರಲಿ ರಾಯರನ್ನ ಪೂಜಿಸ್ಬೇಕಂತ ಅಂದರೆ ಯಾರಿಗೂ ಕೂಡ ಇಲ್ಲಿ ಜಾತಿ ಭೇದ ಭಾವ ಏನೂ ಸಹ ಇಲ್ಲ. ಸ್ವಚ್ಛ ಮನಸ್ಸಿದ್ರೆ ಸಾಕು, ರಾಯರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ನಮ್ಮಲ್ಲಿ ದೃಢವಾಗಿ ಇತ್ತು ಅಂತ ಅಂದರೆ